ಚಿದಂಬರನಮಸ್ತೇಸ್ತು ಚಿಂತಿತಾರ್ಥಪ್ರದಾಯಿನೇ ಔದುಂಬರ ಸದಾ ವಾಸ ಚಿದಂಬರ ನಮೋಸ್ತುತೆ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಇಂದಿನ ನಾಮಪರಭಂಗವನ್ನು ನೋಡೋಣ. ನಾಮಪರಭಂಗ ಅಂದರೆ ನಾಮದ ಮಹತ್ವವನ್ನು ತಿಳಿಸ್ಕೊಡುವಂಥ ಭಂಗ. ಆ ಭಗವಂತನ ದಿವ್ಯ ನಾಮ, ಶ್ರೇಷ್ಠವಾದ ನಾಮ, ಸರ್ವೋತ್ಕೃಷ್ಟ ನಾಮ. ನಾವು ಏನೇ ಶಬ್ದ ಹಚ್ಚಿದ್ರೂ ಕಡೆಗೆ ಆ ನಾಮದ ಮಹಿಮೆ ಎಷ್ಟು ಅಗಾಧ ಇದೆ ಅಂದರೆ ಶಬ್ದಗಳು ಕಡಿಮೆ ಬೀಳ್ತಾವೆ. ಶಬ್ದಗಳ ಮುಖಾಂತರ ಕೇವಲ ಆ ಅನುಭವವನ್ನು ವ್ಯಕ್ತಪಡಿಸೋದು ಒಂದು ರೀತಿ, ಅದೇ ಸರ್ವಸ್ವ ಅಲ್ಲ. ಆದರೆ ಆ ಎಕ್ಸ್ಪೀರಿಯನ್ಸ್ ಆದಾಗ ಪರಮಾತ್ಮನ ನಾಮದ ಅನುಭವ, ನಾಮ ತಗೊಂಡು ಮಾತ್ರನೇ ಅನುಭವ ಬರಲಿಕ್ಕೆ ಸಾಧ್ಯ. ಯಾಕೆಂದರೆ ಆ ನಾಮದ ಬೀಜ ಒಮ್ಮೆ ಸದ್ಗುರು ನಮ್ಮ ಮನಸ್ಸಿನಲ್ಲಿ ಏನು ಬಿತ್ತುತ್ತಾನೋ ಆ ನಾಮದಲ್ಲೇ ಎಲ್ಲವೂ ಅಡಗಿದೆ. ಭಕ್ತಿ, ಜ್ಞಾನ, ವೈರಾಗ್ಯ, ಮುಮುಕ್ಷತ್ವ, ಸಾಧನ ಎಲ್ಲವೂ. ಸಾಧನೆಯೂ ನಾಮನೇ, ಸಾಧ್ಯವೂ ನಾಮನೇ. ಪಾತ್ ಅಥವಾ ಜರ್ನಿ ಆ್ಯಂಡ್ ದ ಗೋಲ್ ಈಸ್ ಒನ್ ಆ್ಯಂಡ್ ದ ಸೇಮ್. ಏನು? ನಾಮ. ಆ ನಾಮ ಅಂದರೆ ನಿರಾಕಾರ ಪರಬ್ರಹ್ಮ ಸ್ವಸ್ತು. ಯಾವ ಆಕಾರವೂ ಇಲ್ಲ, ಆದರೆ ಆಕಾರ ತಗೊಂಡಾಗ ಸಾಕಾರ ರೂಪದಲ್ಲಿ ಇಡೀ ಜಗತ್ತು ನಮ್ಮ ಕಣ್ಮುಂದೆ ಬರುತ್ತೆ. ಅದೇ ನಾಮ. ಹಾಗಾಗಿ ನಾಮ ಹಾಗೂ ಸಾಕಾರ, ಸಗುಣ, ನಿರ್ಗುಣ ಎರಡೂ ಬೇರೆ ಅಲ್ಲ, ಎರಡೂ ಒಂದೇ ಇರುತ್ತದೆ. ಇದೆಲ್ಲವೂ ಮರ್ಮ ನಮಗೆ ತಿಳಿಬೇಕು ಅಂದರೆ ಆ ಭಗವಂತನಿಂದ ಈ ಜಗತ್ತು ಬೇರೆ ಇಲ್ಲ, ಭಗವಂತನಿಂದನೇ ಜಗತ್ತು ಬಂದಿರೋದು ಅಂದಮೇಲೆ ಜಗತ್ತನ್ನು ನಾವು ಹೆಂಗೆ ರಿಜೆಕ್ಟ್ ಮಾಡೋಕ್ಕಾಗತ್ತೆ? ಜಗತ್ತನ್ನು ರಿಜೆಕ್ಟ್ ಮಾಡೋದಲ್ಲ, ಜಗತ್ತಿನ ಬಗ್ಗೆ ಇರುವ ನಮ್ಮ ಪರ್ಸೆಪ್ಷನ್, ಇಲ್ಯೂಷನ್, ಅದು ಸತ್ಯ ಅಂತ ಏನು ತಿಳ್ಕೊಂಡಿದ್ದೀವೋ ಆ ಪೊರೆಯನ್ನು ಮಾತ್ರ ತೆಗಿಬೇಕಾಗಿದೆ. ಭಗವಂತನಿಂದ ಬಂದಿರೋ ಜಗತ್ತು, ಪ್ರಪಂಚ ಅವನಿಂದ ಬಂದಿರೋದು, ಸುಂದರಮಯವಾಗಿದೆ. ಆ ಪ್ರಪಂಚವನ್ನು ಮಾಡಿ ಪುನಃ ಅವನಿಗೆ ಒಪ್ಪಿಸ್ಬೇಕು. ನೀ ಕೊಟ್ಟಿದ್ಯಪ್ಪ ನನಗಿಲ್ಲಿ ಮಾಡಲಿಕ್ಕೆ. ಹೆಂಗೆ ನಮ್ಮ ಮನೆಯಲ್ಲಿ ಕೆಲಸದಾಕಿ ಬಂದು ನಮ್ಮ ಮನೆ ಕೆಲಸ ಕೊಟ್ಟು ಮಾಡಿ ವಾಪಸ್ ಹೋಗ್ತಾಳೋ, ನಂದು ಅಂತ ಏನೂ ಕ್ಲೇಮ್ ಮಾಡೋದಿಲ್ಲ. ಪೊಸೆಷನ್ ವಸ್ತು ಎಲ್ಲ ನೋಡ್ತಾಳೆ, ಎಲ್ಲ ಚೆನ್ನಾಗಿದೆ ಅನಿಸುತ್ತೆ, ಎಲ್ಲ ನಮ್ಮ ಮನೆಯಲ್ಲಿರೋ ವಸ್ತುಗಳು ಆಕಿಗೂ ಬೇಡಿಕೆ ಆಗತ್ತೆ. ಆದರೆ ನಮ್ಮ ಮನೆಯಲ್ಲಿ ಕೆಲಸ ಮಾಡಿ, ಸ್ವಚ್ಛ ಮಾಡಿ, ಗುಡಿಸಿ, ಪಾತ್ರೆ ಬಟ್ಟೆ ಎಲ್ಲ ಮಾಡಿ ಎಲ್ಲವನ್ನು ಇಟ್ಟು ಪುನಃ ಇದು ನಂದು ಅಲ್ಲ ಅಂತ ವಾಪಸ್ ಅವಳ ಮನೆಗೆ ಹೋಗ್ತಾಳೆ ಸಂಬಳ ತಗೊಂಡು. ಇಲ್ಲಿ ನಮಗೂ ಭಗವಂತ ಸಂಬಳ ಕೊಟ್ಟಿದ್ದಾನೆ. ಏನು? ಉಸಿರನ್ನು ಕೊಟ್ಟಿದ್ದಾನೆ. 21,000 ಉಸಿರು, 600 ಉಸಿರು ಫ್ರೀ ಕೊಟ್ಟಿದ್ದಾನೆ. ಅದೇ ನಮಗೆ ಸಂಬಳವನ್ನು ಕೊಡೋದು. ಕೊಟ್ಟಿದ್ದೀನಪ್ಪ, ಇದನ್ನು ನೀನು ಮಾಡೋದು ಇದಕ್ಕೆ ಅದಕ್ಕೆ, ಇದನ್ನು ಬಳಸ್ಕೊಂಡು ನೀನೇನು ಮಾಡ್ತೀಯೋ ಮಾಡು. ನನ್ನ ಧ್ಯಾನ ಮಾಡಿದ್ರೆ ನನ್ನಲ್ಲಿ ಬಂದು ಪುನಃ ಸೇರ್ಕೋತೀಯ. ಇದು ಅರಿವಿಟ್ಕೊಂಡು ನಾನು ಕೊಟ್ಟಿದ್ದೀನಿ ಇದನ್ನು ನಿನಗೆ, ನೀನು ಇದನ್ನು ಮಾಡಿ ವಾಪಸ್ ನನ್ನ ಹತ್ರನೇ ಬರಬೇಕು. ನಾವು ಅವನ ಹತ್ರ ಹೋಗ್ದಲೇ ಮಧ್ಯದ ಅಡ್ಡದಾರಿ ಹಿಡ್ಕೊಂಡು ಈ ಪ್ರಪಂಚದ ಸುಳಿಯಲ್ಲಿ ಸಿಕ್ಕಾಕೊಂಡು ಇದೇ ಸತ್ಯ ಅಂದ್ಕೊಂಡು ವಾ ಅಂದ್ಕೊಂಡು ಇದೇ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಸೀರೆ, ಬಟ್ಟೆ, ಆಸ್ತಿ, ಒಡವೆ, ಅಂತಸ್ತು, ಮಕ್ಕಳಿಗೆ ಮಾಡಬೇಕು, ಇವೆಲ್ಲವೂ ಸತ್ಯ ಅಂದ್ಕೊಂಡು ಇದರಲ್ಲೇ ಆ ಸುಳಿನಲ್ಲಿ ಸಿಕ್ಕಾಕೊಂಡು ವಾಪಸ್ ಬರ್ತಿರ್ತೀವಿ. ವಾಪಸ್ ಬರಬೇಕು. ಯಾರಂಗೆ ಬರಬೇಕು? ಸಂತರಂಗೆ ಬರಬೇಕು. ನಮ್ಮ ಥರ ಅಲ್ಲ, ಗರ್ಭವಾಸದಲ್ಲಿ ಬಂದು ಒದ್ದಾಡಿಕೊಂಡು ಕರ್ಮ ಮಾಡಿಕೊಂಡು ಆ ಸುಖ ದುಃಖಕ್ಕೆ ಗೊಂದಲಕ್ಕೆ ಈಡೇರಾಗಿ ಅಲ್ಲ, ಸಂತರಂಗೆ. ಸಂತರಂತಾರೆ ನಮಗೆ ಮುಕ್ತಿ ಬೇಡ, ಪುನಃ ನಿನ್ನನ್ನು ಕೊಂಡಾಡ್ಲಿಕ್ಕೆ ನಾನು ಬರಬೇಕಪ್ಪ, ನಿನ್ನ ಧ್ಯಾನ ಮಾಡಲಿಕ್ಕೆ, ನಿನ್ನ ನಾಮಜಪವನ್ನು ಮಾಡಲಿಕ್ಕೆ, ನಿನ್ನ ನಾಮಸ್ಮರಣೆ ಮಾಡಲಿಕ್ಕೆ. ಎಲ್ಲರೂ ಸಂತರು. ತುಕಾರಾಮ್ ಮಹಾರಾಜರೇನು, ಜ್ಞಾನೇಶ್ವರೇನು, ನಿವೃತ್ತಿನಾಥೇನು, ಮೀರಾಬಾಯಿ ಏನಂದರು? ಪುನಃ ನಾನು ಬರಬೇಕು ಪೃಥ್ವಿ ಮೇಲೆ. ಯಾಕೆ? ಒಂದೇ ಒಂದು ಕೆಲಸ. ಏನು? ನಿನ್ನನ್ನು ಭಕ್ತಿ ಭಾವದಿಂದ, ಪ್ರೇಮದಿಂದ ಕೊಂಡಾಡಲಿಕ್ಕೆ. ಏನು ಹೇಳ್ತಾರೆ ರಾಜಾರಾಮ್ ಮಹಾರಾಜರು? ಏಕಾಗ್ರತೆ ಚಿತ್ತಿ ಕರು ಜಾತಾ ಜರಿ, ಝೋಪತೆ ಥೇ ಕರಿ ಘಾತ ದೇವಾ, ಐಸೆ ನಾನಾ ವಿಘ್ನ ಹೋತಿ ಸಾಧನಾಸಿ, ನಾಮ ಘೋಷತ್ಯಾಸಿ ದೂರ ಕರಿ, ನಾಮ ಮಂತ್ರ ಸದಾ ಅಂತರಿ ಅಸತಾ, ವಿಘ್ನ ಅಚಿ ಹೇ ವಾರ್ತಾ ನ ಐಕಿಜೆ, ದಾಸಮಣೆ ಮುಖಿ ನಾಮ ಚಿದಂಬರ, ತೇಥೇ ನಿರಂತನ ದೇವ ಅಸೆ. ಏನು ಹೇಳ್ತಾರಪ್ಪ ರಾಜಾರಾಮ್ ಮಹಾರಾಜರು? ಚಿತ್ತವನ್ನು ನಾನು ಏಕಾಗ್ರ ಮಾಡೋಕ್ಕೆ ಹೋಗ್ತಾ ಇದ್ದೀನಿ, ಆದರೆ ಮಧ್ಯದಲ್ಲೇ ನಡುವಿನಲ್ಲೇ ಏನು ಬಂದುಬಿಡುತ್ತಪ್ಪ? ನಿದ್ದೆ ಬಂದರೂ ನನಗೆ ಘಾತ ಮಾಡುತ್ತೆ. ಆಘಾತ ಏನಪ್ಪ? ನಾನು ಜಪ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿದೆ ಭಾಳ,
ಚಿತ್ತ ಏಕಾಗ್ರ ಮಾಡಿಕೊಂಡೆ, ಏಕಾಂತ ಸ್ಥಾನ ಹುಡುಕೊಂಡೆ, ಆರಾಮಾಗಿ ಕೂತ್ಕೊಂಡೆ. ಈಗ ನಾನು ಎಲ್ಲ ಕೆಲಸ ಮುಗಿಸಿ ಜಪವನ್ನು ಮಾಡಲಿಕ್ಕೆ ಕೂತ್ಕೋತೀನಪ್ಪ ಅಂತ ಜಪ ಮಾಡ್ತಾ ಕೂತ್ಕೊಂಡ್ರೆ ಅಲ್ಲಿ ಏನಾಯಿತು, ಝೋಪತೇತೆ ಕರಿ ಘಾತ ದೇವ. ಹೊಟ್ಟೆ ತುಂಬ ತಿಂದುಬಿಟ್ಟಿರ್ತೀವಿ, ದೋಸೆ ಇಡ್ಲಿ ಸೂಸ್ಲ ಎಲ್ಲ ತಿಂದು ಕಡೆಗೆ ಏನಾಗುತ್ತೆ, ಅವಾಗ ಜಪ ಮಾಡ್ತಾ ಮಾಡ್ತಾ ಆಲಸ್ಯ ನಿದ್ದೆ ಬಂದ್ಬಿಡುತ್ತೆ. ಅದಕ್ಕೆ ನಾಮದೇವ್ ಮಹಾರಾಜರು ಹೇಳ್ತಾರೆ, ಕೀರ್ತನಿ ಬಯಸತಾ ನಿದ್ರೆ ನಾಗವೀಲೆ, मन माझे गुंतले विषय सुख ಕೀರ್ತನೆ ಕೂತಾಗ ಸತ್ಸಂಗ ಕೂತ ಆಕಳಕ್ಕೆ ಬರುತ್ತಿರುತ್ತೆ ನಮಗೆ. ಯಾಕೆ? ಮನಸ್ಸಿಗೆ ಇವೆಲ್ಲ ಬೇಕಾಗಿಲ್ಲ, ಮನಸ್ಸಿಗೆ ಈ ಬೋಧನೆ ಬೇಕಾಗಿಲ್ಲ. ಮನಸ್ಸಿಗೆ ನಿನ್ನ ಪಾಡಿಗೆ ನೀನು ಕುಣಿತಾ ಇರಪ್ಪ, ಹೆಂಗೆ ಬೇಕೋ ಹಂಗೆ ಕುಣ್ಕೋ, ಸ್ವಚ್ಛಂದವಾಗ ಕುಣಿತಾ ಇರು ಅಂತಿದ್ರೆ ಮನಸ್ಸಿಗೆ ಆನಂದ ಆಗತ್ತೆ. ಅದಕ್ಕೆ ಕೀರ್ತನೆಯಲ್ಲಿ ಹೋದಾಗ ಆಕಳಕ್ಕೆ ಬರೋದು, ನಿದ್ದೆ ಬರೋದು. ಯಾಕೆ ಬರುತ್ತಪ್ಪ ಅಂದರೆ ಅದು ನಮ್ಮ ಪ್ರಾರಬ್ಧ ಕರ್ಮ, ಆ ಗುಣಗಳನ್ನು ಆ ಸಮಯಕ್ಕೆ ತಾಮಸ ಗುಣವನ್ನು ಪ್ರವೃತ್ತಿ ಮಾಡುತ್ತೆ. ನಿದ್ದೆ ಮಾಡಿಬಿಡಪ್ಪ, ಅವ್ರು ಏನಾದ್ರು ಹೇಳ್ಕೊಳ್ಳಿ. ಐಸೆ ನಾನಾ ವಿಘ್ನ ಹೋತಸಿ ಸಾಧನಾಸಿ, ನಾಮಘೋಷ ತ್ಯಾಸಿ ದೂರ ಕರಿ. ಹಂಗನ್ಬಿಟ್ಟು ಇಂಥ ಅನೇಕ ವಿಘ್ನಗಳು ನಮ್ಮ ಸಾಧನೆಯಲ್ಲಿ ಬರುತ್ತೆ. ಯಾಕೆ ಬರುತ್ತಪ್ಪ? ಈ ಸಾಧನೆಯಲ್ಲಿ ವಿಘ್ನ ತರುವನು ಪರಮಾತ್ಮನೇ. ಯಾಕೆ ತರ್ತಾನೆ? ನಮ್ಮ ಅಜ್ಞಾನವನ್ನು ಹೋಗಲಾಡಿಸೋಕ್ಕೆ, ಅವಿದ್ಯೆ ಮೂಢತನವನ್ನು ಹೋಗಲಾಡಿಸ್ಲಿಕ್ಕೆ ನಿದ್ದೆ ಬರೆಸ್ತಾನೆ. ನಿದ್ದೆ ಬಂದಾಗ ನಾನೇನಾರು ನಾಮಘೋಷ ತ್ಯಾಸಿ ದೂರ ಕರಿ, ಆ ಸಮಯದಲ್ಲಿ ವೈಖರಿಯಿಂದ ಜೋರಾಗಿ ನಾಮಘೋಷವನ್ನು ಮಾಡಬೇಕು. ಮನಸ್ಸು ನಿದ್ರೆಗೆ ಹೋಗ್ತಾ ಇದೆ ಅಂದ ಕೂಡಲೇ ವೈಖರಿಯಿಂದ ಚಿದಂಬರ 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 ಅಂದರೆ ಮನಸ್ಸು ಝಟ್ಕ ಹೊಡೆದು ಹೇಳುತ್ತೆ, ಓ ನಾನು ಎಲ್ಲಿದ್ದೀನಪ್ಪ, ಸತ್ಸಂಗದಲ್ಲಿದ್ದೀನ, ನಾಮ ಜಪ ಮಾಡ್ತಿದ್ನ, ಮರ್ತು ಹೋಗ್ಬಿಡ್ತಾ, ನಿದ್ದೆಗೆ ಹೋಗ್ಬಿಟ್ನಾ? ಇಲ್ಲ, ಏಳು ಪುನಃ ಮಾಡು. ನಾಮಘೋಷತೆ ಹಸಿ ದೂರ ಕರಿ. ನಾಮನೇ ಅದಕ್ಕೆ ದೂರ ಮಾಡುತ್ತೆ, ನಾಮನೇ ಸೊಲ್ಯೂಷನ್ ಕೊಡುತ್ತೆ. ಅದಕ್ಕೆ ಸೊಲ್ಯೂಷನ್ ಯಾರ ಹತ್ರ ಇದೆ? ನನ್ನ ಹತ್ರನೇ ಇದೆ. ಯಾರು ಬೇರೆಯವ್ರ ಹತ್ರ ಕೇಳೋಂಗಿಲ್ಲ. ಏನು ರೀ ನನಗೆ ನಿದ್ದೆ ಬರುತ್ತೆ ಭಾಳ, ಏನು ಮಾಡ್ಬೇಕ್ರಿ? ಏನೂ ಇಲ್ಲ. ಆವಾಗ ಮನಸ್ಸಿಗೆ ನಿದ್ದೆ ಬರ್ತಿದೆ ಅಂದ ಕೂಡಲೇ ಅದಕ್ಕೆ ಇಂಜೆಕ್ಷನ್ ಕೊಡಬೇಕು. ನಾಮಘೋಷ ವೈಖರಿಯಿಂದ ಜೋರಾಗಿ ಮಾಡೋಕ್ಕೆ ಶುರು ಮಾಡಬೇಕು. ಆವಾಗ ಆ ನಿದ್ರೆ, ಆ ಒಂದು ಕ್ಷಣಗಳ ಕಾಲದಲ್ಲಿ ಏನು ಮಂಪರು ಬಂದಿರುತ್ತೋ ಅದು ಹೋಗಿ ಪುನಃ ಮನಸ್ಸು ನಾಮಜಪಕ್ಕೆ ಕೂತ್ಕೊಳ್ಳುತ್ತದೆ. ಇಂಥ ಎಲ್ಲ ಸಾಧನೆಗಳಲ್ಲಿ ಯಾಕೆ ವಿಘ್ನ ತರ್ತಾನೋ ನಮ್ಮನ್ನು ಪರೀಕ್ಷೆ ಮಾಡಲಿಕ್ಕೆ. ಈ ಪರೀಕ್ಷೆದಲ್ಲಿ ಪಾಸ್ ಆಗುತ್ತೋ ಈ ಜೀವ ಅಥವಾ ಫೇಲ್ ಆಗುತ್ತೋ? ನಾವೆಲ್ಲ ಫೇಲ್ ಆಗಿಬಿಡ್ತೀವಿ. ಅದೇ ಸಬೂಬ್ ಹೇಳ್ಕೋತಾ ಇಡೀ ಜೀವನ ಕಳೆದು ಬಿಡ್ತೀವಿ. ಆದರೆ ನಾಮವನ್ನು ತಗೊಂಡು ಆ ವಿಘ್ನವನ್ನು ದೂರ ಮಾಡೋಕ್ಕೆ ಪ್ರಯತ್ನ ಮಾಡುವುದಿಲ್ಲ. ಪ್ರಯತ್ನ ನಾವು ಮಾಡಬೇಕು. ಯಾಕೆಂದರೆ ಪ್ರಯತ್ನಾಂತಿ ಪರಮೇಶ್ವರ್, ಪರಮಾತ್ಮ ಏನು ಹೇಳಿದ್ದಾನೆ? ನೀನು ಪ್ರಯತ್ನ ಮಾಡಲೇಬೇಕು. ಅಭ್ಯಾಸೇನತು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ. ಅಭ್ಯಾಸದಿಂದ ವೈರಾಗ್ಯ ಡೆವಲಪ್ ಆಗೋದು. ಸುಮ್ಮನೆ ವೈರಾಗ್ಯ ಅಂದರೆ ವೈರಾಗ್ಯ ಬರೋದಿಲ್ಲ. ಅದಕ್ಕೆ ನೀನು ಸತತವಾಗಿ ಪ್ರಯತ್ನ ಮಾಡಬೇಕು ಅರ್ಜುನ ಅಂತ ಹೇಳ್ತಾನೆ. ಮನಸ್ಸು ಅಷ್ಟು ಸುಲಭವಾಗಿ ಮಾತು ಕೇಳೋದಿಲ್ಲ. ಅಸಂಶಯಂ ಮಹಾಬಾಹೋ ದುರ್ನಿಗ್ರಹಂ ಚಲಂ. ಅಷ್ಟು ಬೇಗ ಚಲನ, ಆ ಮನೋ ದುರ್ನಿಗ್ರಹ ನಿಗ್ರಹ ಮಾಡಲಿಕ್ಕೆ ಸುಲಭ ಇಲ್ಲ. ಆದರೆ ನೀನು ಅಭ್ಯಾಸ ಮಾಡಬೇಕು ಅದನ್ನು. ನಾನು ಪ್ರಯತ್ನ ಮಾಡಿದ್ರೆ ಭಗವಂತ ಅಲ್ಲಿಂದ ಕೃಪಾಧಾರ ಹರಿಸ್ತಾನೆ. ಈ ಜೀವಕ್ಕೆ ನಿಜವಾಗಿಯೂ ಪರಮಾತ್ಮ ಬೇಕು. ಪರಮಾತ್ಮನ ತಿಳ್ಕೊಳ್ಳುವಂಥ ಜಿಜ್ಞಾಸ ಉಂಟಾಗಿದೆ. ನಾಮ ಮಂತ್ರ ಸದಾ ಅಂತರಿ ಸತ್ ಅಸ್ತ, ವಿಘ್ನಾಚಿ ಹೇ ವಾರ್ತಾ ನ ಐಕಿಜೆ. ಕೇಳಬೇಡಿ, ವಿಘ್ನೆಯ ವಾರ್ತೆಗಳನ್ನು ಕೇಳಬೇಡಿ. ಇದನ್ನು ಯಾರು ನಾವೇನು ಸಬೂಬ್ ಹೇಳ್ತಿದ್ದೀವೋ ಅದರಿಂದ ನಮಗೆ ನುಕ್ಸಾನ್ ವಿನಃ ಇನ್ಯಾರಿಗೂ ನುಕ್ಸಾನಿಲ್ಲ. ನಾಮಮಂತ್ರ ಸದಾ ಅಂತರಿ ಅಸ್ತ, ಪರಾವಾಣಿಯಲ್ಲಿ ಸ್ಥಿತ ನಾಮ ಎಲ್ಲಿಂದ ಉಗಮ ಆಗುತ್ತೋ ಎಲ್ಲ ಸಪ್ತಕೋಟಿ ಮಂತ್ರ ಪ್ರಣವ ಪಾಸುನಿ ಪ್ರಣವ ಜೇಥೋನಿ ಉದ್ಭವತೋ. ಎಲ್ಲಿ ಉದ್ಭವ ಆಗತ್ತೆ ಪ್ರಣವ? ಪ್ರಣವೋಚ್ಚಾರ ಪರಾವಾಣಿಯಿಂದ ಉದ್ಭವ ಆಗೋದು. ಪರಾವಾಣಿ ಎಲ್ಲಿದೆ? ನಮ್ಮ ಒಳಗೆ 4 ವಾಣಿಗಳು ಇದ್ದಾವೆ ಅಂದಮೇಲೆ ಪರಾವಾಣಿ ನಮ್ಮ ಒಳಗೆ ಇದೆ. ಆ ಪರಾವಾಣಿಯಲ್ಲೇ ನಾಮ ಸದಾಕಾಲ ಸ್ಥಿತ ಇರುತ್ತೆ ನಮ್ಮ ಸೂಕ್ಷ್ಮ ಶರೀರದಲ್ಲಿ. ಹಂಗಂದ ಮೇಲೆ ವಿಘ್ನಗಳದ್ದು ವಾರ್ತಾ ಕೇಳಬಾರ್ದು ಅಂದರೆ ಮನಸ್ಸಿಗೆ ಆ ಒಂದು ಅಭ್ಯಾಸವನ್ನು ಹಚ್ಚಬಾರ್ದು. ಮಾಡೋದಿಲ್ಲ, ಆಗೋದಿಲ್ಲ, ಈ ಇಲ್ಲ ಅನ್ನೋ ನೆಗೆಟಿವಿಟಿನ ಫಸ್ಟ್ ತೆಗೆದು ಹಾಕಬೇಕು.
ತೆಗೆದು ಹಾಕ್ಬಿಡ್ಬೇಕು. ವಿಘ್ನಾಚಿ ಹೇ ವಾರ್ತಾ ನ ಐಕೀಜೆ. ಮನಸ್ಸಿಗೆ ಹೇಳಬೇಕು, ನಿನಗೆ ನಿದ್ದೆ ಬರ್ತಿದ್ಯಾ, ಬರಲಿ ಪರವಾಗಿಲ್ಲ, ಅರ್ಧ ಗಂಟೆಗಳ ಕಾಲ ಕೂತ್ಕೊಂಡು ನಾಮಜಪವನ್ನು ಮಾಡು. ಭಗವಂತನು ನಾವು ಹೊಂದಬೇಕು. ಮನಸ್ಸು, ಇಂದ್ರಿಯ, ಬುದ್ಧಿ ಎಲ್ಲಕ್ಕೂ ನಿರ್ದೇಶನ ಕೊಡಬೇಕು. ಈ ಕೂತ್ಕೋ 1 ಗಂಟೆಗಳ ಕಾಲ ಜಪ ಮಾಡು, ಸದ್ಗ್ರಂಥ ವಾಚನ ಮಾಡು, ಆಖ್ಯಾನಗಳನ್ನು ಓದು. ಮನಸ್ಸಿಗೆ ಕಟ್ಟುನಿಟ್ಟಾಗಿ ಹೇಳಬೇಕು. ಯಾಕೆ ಮನಸ್ಸು ಅಂಗಡಿಗಳಿಗೆ ಹೋದಾಗ ತಿನ್ನಿಸುವ ಪದಾರ್ಥ ತಿನ್ನುವಾಗ ಮನಸ್ಸು ಕೇಳೋದಿಲ್ಲ ಮಾತು, ಮನಸ್ಸಿಗೆ ಬಿಟ್ಬಿಟ್ಟಿರ್ತೀವಿ. ಅದೇ ರೀತಿ ನಾಮಜಪ ಕೂತ್ಕೊಂಡಾಗೂ ಇಂಥ ಸಬೂಬುಗಳು ಬರ್ತಿದ್ದಾಗ ನಾವು ಅದನ್ನು ಬಿಟ್ಬಿಡ್ತೀವಿ. ಫಂಕ್ಷನ್ ಇದೆ ಇವತ್ತು, ಮಾಡಲಿಕ್ಕಾಗೋದಿಲ್ಲ ಅಂತ. ಯಾಕೆ ಆಗೋದಿಲ್ಲ? ಫಂಕ್ಷನಿಗೆ ಯಾಕೆ ಮಾಡಲಿಕ್ಕಾಗೋದಿಲ್ಲ? ಅವನ ಕೃಪೆಯಿಂದನೇ ಆ ಫಂಕ್ಷನ್ ಆಗ್ತಿರೋದು. ಮೊದಲು ಅವನು ಜಪ, ಆಮೇಲೆ ಫಂಕ್ಷನ್. ಮೊದಲು ಚಿದಂಬರ, ಆಮೇಲೆ ಪ್ರಪಂಚ. ಫಂಕ್ಷನ್ ಮಾಡೋಕ್ಕಿಂತ ಮುಂಚೆ ಜಪ ಮಾಡಿ ಮುಗಿಸಿ ಫಂಕ್ಷನನ್ನು ಮಾಡಬೇಕು. ನಾವೇನು ಮಾಡ್ತೀವಿ? ವೈಭವದಿಂದ ಫಂಕ್ಷನ್ ಮಾಡಿ ಆ ವೈಭವದಲ್ಲಿ ಅವನನ್ನೇ ಮರ್ತು ಹೋಗ್ಬಿಡ್ತೀವಿ. ಕರ್ತ ಧರ್ತ ಯಾರು ಕಾರಣಕರ್ತ ಇದ್ದಾರೋ ಫಂಕ್ಷನಿಗೆ ಕಾರಣಕರ್ತ ನಾವು ಅಂದ್ಕೊಂಡ್ಬಿಡ್ತೀವಿ, ನಾವೇ ಇದ್ದೀವಿ ಅಂತ. ಆದರೆ ಭಗವಂತನ ಧ್ಯಾನ, ನಮಗೆ ಕೊಟ್ಟಿರೋ ಸಾಧನೆ ಅದನ್ನೆಲ್ಲ ಬಿಟ್ಟುಬಿಡ್ತೀವಿ. ದಾಸಮಣೆ ಮುಖೀ ನಾಮ ಚಿದಂಬರ ತೇಥೇ ನಿರಂತರ ದೇವಸೆ. ಶ್ರೀ ಮಹಾರಾಜ್ ಹೇಳ್ತಾನೆ, ಜೇಥೇ ನಾಮ್ ತೇಥೇ ಮಾಜೆ ಪ್ರಾಣ, ಹೇ ಸಂಭಾಳವಿ ಖೂಣ್. ಅಂದರೆ ನಾನು ಆ ನಾಮದ ಸುತ್ತಮುತ್ತಲ, ನಾಮದ ಒಳಗೆ, ನಾಮದ ಹೊರಗೆ, ಎಲ್ಲ ಕಡೆಯೂ ನಾನು ನಾಮದ ಒಳಗೆ ಇದ್ದೀನಿ. ಯಾರು ನಾಮ ತಗೋತಿರ್ತಾರೋ ಅವ್ರ ಹಿಂದೆ ಮುಂದೆ ನಾನು ನಿಂತಿರ್ತೀನಿ. ನಾಮ ನನ್ನ ಪ್ರಾಣ ಆಗಿರುತ್ತದೆ. ಅಂದರೆ ನಾನು ಅವರಲ್ಲೇ ವಸತಿ ಮಾಡುತ್ತೇನೆ. ಯಾರ ಮುಖದಲ್ಲಿ ಚಿದಂಬರ ನಾಮ ಸದೋದಿತ ಬರ್ತಾ ಇರುತ್ತೋ, ಕೂತಾಗ, ನಿಂತಾಗ, ಹೋಗುವಾಗ, ಬರುವಾಗ, ಎದ್ದಾಗ, ಮಲಗಿದಾಗ, ಸದಾ ಸರ್ವದಾ ಯಾರಿಗೆ ಬರ್ತಾ ಇರುತ್ತೋ ಅಲ್ಲಿ ನಿರಂತರವಾಗಿಯೂ ದೇವ ಇರುತ್ತಾನೆ. ಎಲ್ಲಿರ್ತಾನಪ್ಪ ದೇವ? ಹಂಗಂದರೆ ಒಳಗೆ ಇದ್ದಾನವನು, ಸತತವಾಗಿಯೂ ಜಾಗೃತನಾಗಿರ್ತಾನವಾಗ. ಈಗ ಅವನು ಮುಚ್ಚೋಗ್ಬಿಟ್ಟಿದ್ದಾನೆ. ಯಾಕೆಂದರೆ ನಾನು, ನನ್ನದು ಕರ್ತೃತ್ವ ಭಾವ, ದೇಹಾಭಿಮಾನದಿಂದ ಅವನು ಒಳಗೆ ಮುಚ್ಚೋಗಿದ್ದಾನೆ. ಅವನಿದ್ದಾನೆ, ಅವನೇ ಕೆಲಸ ಮಾಡ್ತಿರೋದು ಅನ್ನೋದು ನಮ್ಮ ಗಮನಕ್ಕೆ ಬರ್ತಿಲ್ಲ. ಅವಾಗ ನಾವು ಅವನು ಕೊಟ್ಟಿರೋ ಪ್ರಪಂಚನ ಅವನಿಗೆ ಒಪ್ಪಿಸಿ ನಾವು ಸದಾ ಕಾಲ ಸದೋದಿತ ಯಾವ ಕೆಲಸ ಮಾಡಿದ್ರೂ ಕೂಡ ಆ ಕೆಲಸ ನಮಗೆ ಬೋझ ಅನಿಸೋದಿಲ್ಲ. ಆ ಕೆಲಸದಲ್ಲಿ ಕರ್ತೃತ್ವ ಭಾವ ಬರೋದಿಲ್ಲ. ಆ ಕೆಲಸ ನಾನು ಮಾಡ್ತಿದ್ದೀನಿ ಅಂತ ಬರೋದಿಲ್ಲ. ಯಾಕೆಂದರೆ ನಾವು ಇರೋದೇ ಬಾಡಿಗೆ ಮನೆಯಲ್ಲಿ. ಬಾಡಿಗೆ ಮನೆಯಲ್ಲಿ ಮಾಲೀಕ ಯಾರು? ಪರಮಾತ್ಮ. ಮತ್ತು ಆ ಬಾಡಿಗೆ ಮನೆಗೆ ನಾನು ನಂದು ಅಂತ ಹೆಂಗೆ ಕ್ಲೇಮ್ ಮಾಡ್ಲಿಕ್ಕೆ ಸಾಧ್ಯ? ಈ ಪ್ರಪಂಚ ದೇಹನೇ ನಂದು ಅಲ್ಲ. ಬಾಡಿಗೆ ಮನೆ ಅಂದಮೇಲೆ ಪ್ರಪಂಚದ ವಸ್ತು ನಂದು ಹೆಂಗೆ ಆಗ್ಲಿಕ್ಕೆ ಸಾಧ್ಯ? ಅವು ಎಲ್ಲ ಬಾಡಿಗೆ ಮನೆಯಲ್ಲಿ ಪ್ರಪಂಚ ತೊಗೊಳಪ್ಪ, ನಿನಗೆ ವಸ್ತು ಕೊಟ್ಟಿದ್ದೀನಿ, ಯೂಸ್ ಮಾಡ್ಕೊ ಅಂತ ಹೇಳ್ತಾನೆ. ಯೂಸ್ ಮಾಡಿ ವಾಪಸ್ ಅವನಿಗೆ ಕೊಟ್ಟು ಹೋಗಬೇಕು. ಇದೇ ಇರೋದು ತಾತ್ಪರ್ಯ. ಎಲ್ಲ ವೇದಾಂತದ ಸಾರ, ಅಭಂಗದ ಸಾರ ಏನಪ್ಪ? ಅವನು ಕೊಟ್ಟಿರೋದನ್ನು ಅವನಿಗೆ ವಾಪಸ್ಸಿ ಅಚ್ಚುಕಟ್ಟಾಗಿ ಮಾಡಿ 100% ಪ್ರಪಂಚವನ್ನು ಮಾಡಿ ಅವನಿಗೆ ಪುನಃ ತಗೊಳಪ್ಪ, ನಿಂದು ಬಾಡಿಗೆ ಮನೆಯಲ್ಲಿ ಇರಲಿಕ್ಕೆ ಕೊಟ್ಟಿದ್ದೆ, ಎಲ್ಲವನ್ನು ಮಾಡಿ ನಿನಗೆ ಒಪ್ಪಿಸ್ತಾ ಇದ್ದೀನಿ ಪರಮಾತ್ಮ ಚಿದಂಬರ ಅಂತ ಹೇಳಿಕೊಟ್ಟು ವಾಪಸ್ ನಗನಗ್ತಾ ಆನಂದದಿಂದ ಈ ಜಗತ್ತಿಂದ ಎಕ್ಸಿಟ್ ಆಗಬೇಕು. ಅದೇ ಎಲ್ಲ ವೇದಾಂತ ಇರಲಿ, ಎಲ್ಲ ಉಪನಿಷತ್ ಇರಲಿ, ಎಲ್ಲದ್ದು ಸಾರ ಇರೋದು ಒಂದೇ. ಏನಪ್ಪ? ಆನಂದ ಸ್ವರೂಪನಾದ ಪರಮಾತ್ಮ ಆನಂದ ಸ್ವರೂಪವಾದ ಸೃಷ್ಟಿಯನ್ನು ಮಾಡಿದ್ದಾನೆ. ನಾವೆಲ್ಲರೂ ಕೂಡ ಆನಂದ ಸ್ವರೂಪನೇ ಆಗಿರುತ್ತೇವೆ. ನನ್ನ ಸ್ವರೂಪ ಏನು? ಸತ್ ಚಿತ್ ಆನಂದ. ಆನಂದವನ್ನು ಹೊಂದಿ ಆನಂದದಿಂದ ಪ್ರಪಂಚವನ್ನು ಮಾಡಿ ಪರಮಾತ್ಮನ ಪಾದಕ್ಕೆ ಸಮರ್ಪಣೆ ಮಾಡಿ ಸದಾ ಸದಾ ಸರ್ವಕಾಲ ನಾಮಧ್ಯಾನದಲ್ಲಿ ಇರುವುದೇ ಈ ಪೃಥ್ವಿ ಮೇಲೆ ಬಂದು ಈ ನರಜನ್ಮದ ಒಂದು ಉದ್ದೇಶ, ಪರ್ಪಸ್ ಆಫ್ ಲೈಫ್. ಅದನ್ನು ಸಾರ್ಥಕ ಮಾಡ್ಕೋಬೇಕು. ಸದ್ಗುರು ಚರಣಾರವಿಂದಾರ್ಪಣಮಸ್ತು. ಲೋಕಾಹ ಸಮಸ್ತ ಸುಖಿನೋ ಭವಂತು. ಜೈ ಚಿದಂಬರ.